ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವತ್ತು ನಮ್ಮ BGS PU ಕಾಲೇಜು ಫ್ರೆಷರ್ಸ್ ಡೇ. ಇವತ್ತು ನಾನು ಯಾವ ರೀತಿ ಸ್ವಾಗತ ಮಾಡಬೇಕು ವಿದ್ಯಾರ್ಥಿಗಳಿಗೆ ಅಂತ ಯೋಚನೆ ಮಾಡಿದಾಗ ನಮ್ಮ ಪ್ರಿನ್ಸಿಪಾಲ್ ಒಂದೇ ಮಾತು ಹೇಳಿದ್ರು, ನನಗೆ ಬ್ರಹ್ಮಾಂಡ ಗುರೂಜಿ ಬೇಕು ಸ್ವಾಮೀಜಿ ಅಂತ. ಇವತ್ತು ನಮ್ಮ ಬ್ರಹ್ಮಾಂಡ ಗುರೂಜಿ ಬಂದಿದ್ದಾರೆ ಮತ್ತು ನಮ್ಮ ನಾಗಲಕ್ಷ್ಮಿ ಚೌಧರಿಯರು ಇವತ್ತು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಒಂದು ಮಗುನ ತಬ್ಕೊಂಡಾಗ ನಮ್ಮ ಮನಸ್ಸು ಬೇರೆ ಥರ ಯೋಚನೆ ಮಾಡುತ್ತೆ ಜನರಲ್ಲಾಗಿ. ಇವತ್ತು ಅವರು ಒಂದೇ ಮಾತು ಹೇಳಿದ್ರು, ನಾನು ತಾಯಿಯಾಗಿ ನನ್ನ ಮಕ್ಕಳನ್ನ ನೋಡ್ತಾ ಇದ್ದೀನಿ ಅಂತ. ಅಂಥ ಮಹಿಳೆ ಇವತ್ತು ನಮ್ಮ ಈ ಸಂಸ್ಥೆಗೆ ಬಂದಿದ್ದು ತುಂಬ 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 ಸಂತೋಷ. ಯಾಕೆಂದರೆ ತಾಯಿ ಹೃದಯ ಇರ್ತಕ್ಕಂಥದ್ದು ಎಲ್ಲರ ಹತ್ರನೂ ಇರೋದಿಲ್ಲ. ಇವತ್ತು ನಮ್ಮ ಪ್ರೇಮ ಹಾಡು ಹೇಳೋಕೆ ಅವನ ಕೈಲಿ ಆಗಲ್ಲ, ನನಗೆ ಗೊತ್ತು. ಯಾಕೆ ಜೋಗಿ ಮೂವಿ ಸಾಂಗ್ ಆಡು ಅಂದರೆ ಅವನಿಗೆ ಅಳ ಬರುತ್ತೆ. ಯಾಕೆ ಅಂದರೆ ಅವನ ತಾಯಿನ ಅಷ್ಟು ಹಚ್ಕೊಂಡಿರ್ತಾನೆ. ಬೇರೆ ಪಿಕ್ಚರಲ್ಲಿ ನಾನು ತಾಯಿನ ಅವನು ತೋರಿಸ್ತಾ ಇದ್ದಾನೆ ಅಂತ ಅಲ್ಲ, ಅವನು ನಿಜದ ಜೀವನದಲ್ಲೂ ಇವತ್ತು ನಾನು ಅವನೇನು ಕರೆಯೋದಿಲ್ಲ ಪ್ರೇಮ್ನ. ಇವತ್ತಿಲ್ಲಿ ಬಂದಿರತಕ್ಕಂಥದ್ದು ಎಲ್ಲರೂ ಅಷ್ಟೇ. ಒಂದು ಫಂಕ್ಷನ್ನು ಅಂದರೆ ನನಗೆ ದಿವಸ ಅವ್ರದ್ದೇ ಆದ ಜನ ನನಗೆ ಫೋನ್ ಮಾಡ್ತಾರೆ, ಬನ್ನಿ ಅಂತೀನಿ. ಆದರೆ ನಮ್ಮ ನಾಗಲಕ್ಷ್ಮಿಯವರು ನನಗೆ ಪರಿಚಯ ಇರಲಿಲ್ಲ, ಆದರೆ ಅವರು ಓಡಾಡ್ತಕ್ಕಂಥ ಇಡೀ ಕರ್ನಾಟಕ ಎಲ್ಲ ಓಡಾಡ್ತಾರೆ. ಇವತ್ತು ಮಹಿಳೆಯರಿಗಾಗಿ ಭಾಳ ಸ್ಪಂದನೆ ಮಾಡ್ತಾರೆ. ಇವತ್ತು ಒಂದು ಹಳ್ಳಿ ಹೆಣ್ಣುಮಗು ಬಂದು ಇವತ್ತು ಈ ವೇದಿಕೆಯಲ್ಲಿ ನಿಂತ್ಕೊಂಡಿದ್ದಾರೆ. ನಮ್ಮ ಡಾಕ್ಟ್ರ್ ಯೋಗಣ್ಣವರು ಅವ್ರದ್ದೇ ಆದ ಸಾಧನೆ. ಯಾಕೆಂದರೆ ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರು ನಾನು ಇಬ್ಬರೂ ಭಾಳ ಅಚ್ಚುಮೆಚ್ಚು. ನನ್ನ ಕಂಡ್ರೆ ತುಂಬ ಇಷ್ಟ ಆಯಿತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಅವರು ಮೈಸೂರಲ್ಲಿ ಒಂದು ಅವಾರ್ಡ್ ಬಂತು. ನಾನಿನ್ನೂ ಚಿಕ್ಕ ಮಗು. ಆವಾಗ ಮೈಸೂರಲ್ಲಿ ಒಂದು ಫಂಕ್ಷನ್ ಅರೇಂಜ್ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ಗೆ. ಆವಾಗ ಡಾಕ್ಟ್ರ್ ಯೋಗಣ್ಣನೇ ಡಾಕ್ಟರ್ ರಾಜ್ಕುಮಾರ್ ಮೈಸೂರಿಗೆ ಹೋದರೆ ಅವ್ರ ಮನೇಲೆ ಫಸ್ಟು ಊಟ ಇರಲಿ ತಿಂಡಿ ಇರಲಿ ಏನೇ ಇರಲಿ ಅವರು ಇವತ್ತು ನಾನು ನೋಡೋಕ್ಕೆ ಬಂದಿದ್ದರು. ಅವ್ರಿಗೂ ಸಹ ನಾನು ತುಂಬ ಹೃದಯದ ಸ್ವಾಗತನ ಬಯಸ್ತೀನಿ. ಶೇಷಾದ್ರಿ ಅವರು ಬಂದಿದ್ದರು. ಅವ್ರದ್ದೇ ಆದ ರೀತಿಲಿ ಇವತ್ತು ಅವ್ರಿಗೆಲ್ಲ ಒಂದೊಂದು ಪೀರಿಯಡ್ ಕ್ಲಾಸ್ ಕೊಡಬೇಕು ಲೆಕ್ಕದಲ್ಲಿ ನಾವು. ಯಾಕೆಂದರೆ ಅಷ್ಟು ವಿದ್ಯಾವಂತರು. ನೀವು ಇಲ್ಲಿ ಒಂದು 2 hours ಸ್ಪೆಂಡ್ ಮಾಡಿದ್ದೀರಾ. ಇವತ್ತು ನಿಮಗೆ ಎಷ್ಟು ನಾಲೆಡ್ಜ್ ಬಂದಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಫೀಲ್ಡಲ್ಲಿ ಎಂತೆಂಥ ಜನ ಇದ್ದಾರೆ, ಅವ್ರದ್ದೇ ಆದ ಒಂದು ಕೆಲಸದಲ್ಲಿ ಯಾವ ರೀತಿ ತೊಡಗಿಕೊಂಡಿದ್ದಾರೆ, ಯಾವ ರೀತಿ ಅವರು ಮೇಲೆ ಬಂದಿದ್ದಾರೆ, ಇದನ್ನೆಲ್ಲ ನೋಡಿ ನಾವು ಕಲಿಬೇಕಾಗಿರೋದಷ್ಟೇ. ಇವತ್ತು ನಮ್ಮ ತಂದೆ ತಾಯಿಗಳು ನಿಮ್ಮನ್ನು ಮುಂದೆ ಕುಂಡ್ರಿಸಿದ್ದಾರೆ, ಅವರು ನಿಮ್ಮ ಹಿಂದೆ ಕುಂತಿದ್ದಾರೆ ಅಷ್ಟೇ. ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ. ನನ್ನ ಮಗ ಮುಂದೆ ಇರಬೇಕು ಅಂತ ಅವರು ನಿಮ್ಮನ್ನು ಮುಂದೆ ಕುಂಡ್ರಿಸಿ ಅವರು ಹಿಂದೆ ಕುಂತಿದ್ದಾರೆ. ನೀವು ಎಷ್ಟು ಡಿಸಿಪ್ಲಿನಾಗಿ ಕುಂತಿದ್ದೀರಾ ಅಷ್ಟೇ ಡಿಸಿಪ್ಲಿನಾಗಿ ಅವ್ರು ಕೂಳ್ತಿದ್ದಾರೆ. ಇದೇ ಬೇಕಾಗಿರೋದು ನಮ್ಮ ಸನಾತನ ಧರ್ಮದಲ್ಲಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಈಗ ದೇಶ ಸೇವೆ. ಇವತ್ತು ನಮ್ಮ ತಂದೆ ತಾಯಿಗಳು ಈ BGS ಅನ್ನೋ ವರ್ಡ್ಸ್ಗೆ ಎಷ್ಟು ರೆಸ್ಪೆಕ್ಟ್ ಮಾಡಿ ನಿಮ್ಮ ಹುಡುಗರನ್ನ ತಂದು ನಮ್ಮ ಹುಡುಗರನ್ನ ಈ BGSಲ್ಲಿ ಓದಿಸ್ಬೇಕು ಅಂತ ಹಾಕಿದ್ದಾರೆ. ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ವೆಲ್ಕಮ್ನ ನಾನು ಮಾಡ್ತೀನಿ. ಯಾಕೆ ಅಂದರೆ ಇವತ್ತು ಕಾರ್ಯಕ್ರಮ ಶುರುವಾಗಿದ್ದೇ ವೆಂಕಟೇಶ್ವರ ಮಹಿಮೆ ಪವಾಡ. ಅವನು ದೇವರಾಗಬೇಕಾದ್ರೆ ಯಾವ ರೀತಿ ಕಷ್ಟ ಆಯಿತು ಅವನಿಗೂ. ಅವರೂ 2 ಹೆಂಡತಿ ಕಟ್ಕೊಂಡು ಎಷ್ಟು ಕಲ್ಲಾದ. ಮನಸ್ಸು ಯಾಕೆ ಕಲ್ಲಾಗುತ್ತೆ? ಹಿಂಗೆ ಒಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಸಿಂಹ ಇರುತ್ತೆ. ಆ ಸಿಂಹ ಕಾಡಿನ ರಾಜ ತಾನೇ. ಹೋಗಿ ಮೊಲದತ್ತ ಕೇಳುತ್ತೆ, ನನಗೇನೋ ನನ್ನ ಬಾಡಿಲಿ ವಾಸನೆ ಬರ್ತಾ ಇದೆ, ಸ್ವಲ್ಪ ನೋಡು ಅಂತ. ಅದು ಹೇಳಕ್ಕೆ ಹೋಗುತ್ತೆ, ಹ್ಞೂ ನಿನ್ನ ಬಾಡಿಲಿ ವಾಸನೆ, ತುಂಬ ವಾಸನೆ ಅಂತ. ನಂದು ವಾಸನೆ ಅಂತ ಹೇಳ್ಬಿಟ್ಟು ಮೊಲನ ತಿಂದುಬಿಡುತ್ತೆ. ಹಾಗೆ ಮುಂದಕ್ಕೆ ಹೋಗುತ್ತೆ, ಜಿಂಕೆ ಸಿಗುತ್ತೆ.
ಥಿಂಕಿಂಗ್ ಕೇಳುತ್ತೆ, ನೋಡು ನನ್ನ ಬಾಡಿ ಯಾಕೋ ಸ್ಮೆಲ್ ಬರ್ತಾ ಇದೆ, ವಾಸನೆ, ಕೆಟ್ಟ ವಾಸನೆ ಬರ್ತಾ ಇದೆ, ನೋಡು ಸ್ವಲ್ಪ ಹೇಳು ಅಂತ. ಹೌದು ಹೌದು ಸ್ಮೆಲ್ ಬರ್ತಾ ಇದೆ ಅಂತ ಹೇಳುತ್ತೆ, ಅದನ್ನು ತಿಂದುಬಿಡುತ್ತೆ. ನೆಕ್ಸ್ಟ್ ಏನು ಬರುತ್ತೆ? ನರಿ ಬರುತ್ತೆ. ನರಿ ಬಂದು ಕೇಳುತ್ತೆ, ಸಿಂಹ ಹೋಗುತ್ತೆ, ನರಿ ನನಗೆ ಬಾಡಿ ವಾಸನೆ ಬರ್ತಾ ಇದೆಯಾ ಇಲ್ವಾ ನೋಡು ಅಂತ ಕೇಳುತ್ತೆ. ಅದು ನರಿ ಬುದ್ಧಿ ತೋರಿಸ್ತು, ಏನು ಮಾಡಬೇಕು ಇವನಿಗೆ, ಏನು ಹೇಳಲಿ ಇವನಿಗೆ ಅಂತ ತುಂಬ ಯೋಚನೆ ಮಾಡಿ, ಸ್ವಲ್ಪ ನನಗೆ ನೆಗಡಿ ಆಗಿದೆಯಪ್ಪ ಇವತ್ತು ಹೇಳಕ್ಕೆ, ಯಾಕಂದರೆ ಇವತ್ತು ಸಿಗಾಯ್ಕೊಂಡ್ಬಿಟ್ಟಿದ್ದಾನೆ ಹುಲಿ ಕೈಗೆ, ನನಗೆ ನೆಗಡಿ ಆಗೈತೆ ನಾಳೆ ಬಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಯ್ತಂತೆ. ಏನು ಇದು ಮಾರಲ್ ಸ್ಟೋರಿ ಅಂತ ಹೇಳಿದ್ರೆ, ಎಲ್ಲ ಜನಗಳ ಮಾತುಗಳನ್ನ ನಾವು ಕೇಳಿ ಡಿಸಿಷನ್ ತಗೋಬಾರ್ದು. ನಮ್ಮದೇ ಆದ ಒಂದು ಸ್ವಾತಂತ್ರ್ಯ ಅನ್ನೋದಿದೆ ಯಾವುದೇ ವಿಷಯಕ್ಕಾಗಲಿ. ಇವತ್ತು PUCಲಿ ನಮ್ಮ ಸೆಕೆಂಡ್ ಇಯರ್ ಸ್ಟೂಡೆಂಟು ಪರ್ಫಾರ್ಮೆನ್ಸ್ ಮಾಡಿದಾಗ ನಮ್ಮ ಪ್ರೇಮ್ ಇಲ್ಲೇ ಇದ್ದರು. ಆರ್ಟಿಸ್ಟ್ಗಳಿಗೆ ಎಷ್ಟೆಷ್ಟೋ ದುಡ್ಡು ಕೊಡ್ತಾರೆ. ನಮ್ಮ BGS ಸಂಸ್ಥೆಯಲ್ಲಿರೋರು ಆರ್ಟಿಸ್ಟ್ಗಳನ್ನ ನೋಡಿಬಿಟ್ರೆ ನೀವು ಇಲ್ಲೇ ಒಬ್ಬರನ್ನ ಹೀರೋಯಿನ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಆ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ. ನಮ್ಮ BGS ಅಂತ ಅಂದರೆ ಬರೀ ಎಜುಕೇಷನ್ ಒಂದೇ ಕೊಡೋವಂಥದ್ದಲ್ಲ. ಇವತ್ತು ಅವನಿಗೆ ಮಾನವೀಯತೆಯ ಮೌಲ್ಯಗಳನ್ನ ಕಲಿಸ್ಬೇಕು, ಯಾವ ರೀತಿ ಕುಳಿತುಕೋಬೇಕು. ಇವತ್ತು 2 hours ನಮ್ಮ ಹುಡುಗರು ಕುಳಿತುಕೊಂಡಿದ್ದಾರೆ. ಯಾವ ರೀತಿ ಕುಳಿತಿದ್ದಾರೆ? ನಮ್ಮ ಮೇಡಮ್ ಹೇಳಿದ್ರು, ನಗ್ನಗ್ತಾ ಇರೋ, ಚಪ್ಪಾಳೆ ಹೊಡಿರೋ, ಕೈ ಎತ್ತರೋ ಅಂತ. ನಿಜ, ಅದೆಲ್ಲ ಮಾಡಬೇಕು. ಆದರೆ ಒಂದು ಮನುಷ್ಯನಿಗೆ ಎಲ್ಲಿ ಸ್ವಾತಂತ್ರ್ಯ ಇರುತ್ತೆ ಅಂತ ಅಂದರೆ ತಂದೆ ತಾಯಿಗಳ ಹತ್ರ ಮಾತ್ರ ಸ್ವಾತಂತ್ರ್ಯ ಇರಬೇಕು. ನಾನು ಎಲ್ಲಿ ಹೊರಗಡೆ ಹೋದಾಗ ನನ್ನದೇ ಆದ ಒಂದು ಡಿಸಿಪ್ಲಿನ್ ಇರುತ್ತೆ. ಈಗ ಮೇಡಮ್ಮು ಕರ್ನಾಟಕ ಇನ್ಚಾರ್ಜ್, ಎಲ್ಲಿ ಬೇಕಾದ್ರೂ ಎದ್ದು ಹೋಗ್ಬೋದು. ನಾನು ಬರ್ತೀನಿ ಸ್ವಾಮೀಜಿ, ಅರ್ಧ ಗಂಟೆಯಲ್ಲಿ ಕೆಲಸ ಇದೆ ನನಗೆ ಅಂತೆ. ಅದಲ್ಲ, ಪ್ರೋಟೋಕಾಲ್ ಅಲ್ಲ ಅದು. ಇವತ್ತು ನೀವು ಒಂದು ಹುಡುಗ ನಾನು ಎದ್ದಿದ್ರು ಈ ಸ್ಪೀಚ್ ನಾನು ಮಾಡ್ತಾ ಇರಲಿಲ್ಲ. ಇವತ್ತು ನಾನು ಡಿಸಿಷನ್ ತಗೊಂಡು ಬಂದಿದ್ದೆ, ಗುರೂಜಿ ಒಬ್ಬರೇ ಮಾತಾಡ್ಬಿಡ್ಲಿ, ನಾನು ಮಾತಾಡಲ್ಲ ಅಂತ. ಆದರೆ ಇವತ್ತು ನೀವು BGS ಏನು ಈ ಸಭಾಂಗಣದಲ್ಲಿ ಕುಂತಿದ್ದೀರಿ, ಇದು ಒಂದು ಡಿವೈನ್ ಪವರ್ ಇದೆ ಇಲ್ಲಿ. ಇವತ್ತು ನೀವು ಇಲ್ಲಿ ಕುಳಿತಿರ್ತದ ಕಾರಣ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇಲ್ಲಿದ್ದಾರೆ. ಇವತ್ತು ನಿಮ್ಮ ತಂದೆ ತಾಯಿಗಳು ಇಲ್ಲಿ ಕುಂತಿದ್ದಾರೆ. ನನ್ನ ಮಗ ಯಾವ ರೀತಿ ಕುಳಿತುಕೊಳ್ತಾನೆ ಅಂತ ಅವ್ರು ನೋಡ್ತಾ ಇದ್ದಾರೆ. ತಂದೆ ತಾಯಿಗಳು ಕುಳಿತವ್ರೆ ಅಂದರೆ ಅಷ್ಟು ಸುಲಭ ಅಲ್ಲ. ಅವ್ರದ್ದೇ ಆದ 108 ಕೆಲಸ ಇದೆ. ನನ್ನ ಮಗ ಮೇಲ್ ಬರಬೇಕು, ನನ್ನ ಮಗ ಇಂಜಿನಿಯರ್ ಆಗ್ತಾರೋ ಡಾಕ್ಟರ್ ಆಗ್ತಾರೋ ಅದು ನಾನು ಹೇಳಲಿಕ್ಕಾಗಲ್ಲ. ಇವತ್ತು ಮೇಡಮ್ಮು ಡಾಕ್ಟರ್ ಆಗಿದ್ದಾರೆ, ಎಲ್ಲ ಆಗಿದ್ದಾರೆ, ನಾನೇನೂ ಆಗಿಲ್ಲ. ಇವತ್ತು ಕರ್ನಾಟಕದಲ್ಲಿ ಒಂದು BGS ಅಂದರೆ ಒಂದು ರೆಪ್ಯುಟೇಷನ್ ಇದೆ. ಇದನ್ನು ನೀವೆಲ್ಲ ಉಳಿಸ್ಕೊಂಡು ಹೋಗಬೇಕು. ಈ ಸರಸ್ವತಿ ದೇಗುಲಕ್ಕೆ ನೀವೆಲ್ಲ ಬಂದಿದ್ದೀರಾ. ಸರಸ್ವತಿ ಯಾವತ್ತು ವಿದ್ಯೆ ಕೊಡ್ತಾಳೆ, ಲಕ್ಷ್ಮಿ ಚಂಚಲೆ ಕೊಡ್ತಾರೆ. ವೆಂಕಟೇಶ್ವರ ಇಬ್ಬರು ಮದುವೆ ಆದ್ರೂ ಅವನ ಮನಸ್ಸು ಇನ್ನೂ ಕೆಟ್ಟಿಲ್ಲ. ಇವತ್ತು ನಮ್ಮ ಸಮಾಜ ಯಾವ ರೀತಿ ಹೋಗ್ತಾ ಇದೆ, ಪ್ರತಿಯೊಂದರಲ್ಲೂ ಸಹ ನಂಬಿಕೆನೇ ಇಟ್ಕೊಂಡಿಲ್ಲ. ಯಾರು ನಂಬ್ತಾನೇ ಇಲ್ಲ. ಹುಲಿ ನರಿನ ನಂಬಲಿಲ್ಲ, ನರಿ ಹುಲಿನ ನಂಬಲಿಲ್ಲ. ಈ ನಂಬಿಕೆ ಅನ್ನೋದು ಎಲ್ಲಿವರೆಗೂ ನಾವು ಕಳ್ಕೊಳ್ತೀವೋ ಅಲ್ಲಿವರೆಗೂ ನಾವು ನಂಬಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತು ನಿಮ್ಮ ತಂದೆ ತಾಯಿ ಏನು ಪ್ರೀತಿಯಿಂದ ಇಲ್ಲಿ ತಂದು ಸೇರಿಸಿದಾರೋ ನೀವೇನಾರಾಗಿ, ಯಾಕೆಂದರೆ ಮೇಡಮ್ ಹೇಳ್ದಾಗ ನೀವು ಯಾರೋ ಕೈ ಎತ್ತಲಿಲ್ಲ. ಇಲ್ಲದೆ ನಾನು ಇವತ್ತೇ ಹೇಳ್ಬಿಡ್ತಿದ್ದೀನಿ, ನಿನಗೆ ಡಾಕ್ಟರ್ ಸೀಟ್ ಕೊಡ್ತೀನಿ, ನಿನಗೆ ಇಂಜಿನಿಯರ್ ಸೀಟ್ ಕೊಡ್ತೀನಿ, ನಿನಗೆ ನರ್ಸಿಂಗ್ ಸ್ಟೂಡೆಂಟ್ ಕೊಡ್ತೀನಿ ಅಂತ. ಬೇಡ, ನಿನ್ನ ಹಣೆಯಲ್ಲಿ ಬರೆದಿರ್ತಕ್ಕಂಥದ್ದು ಏನಿದೆಯೋ ಗುರೂಜಿ ಏನು ಹೇಳಿದ್ರು ಅದೇ ಆಗಬೇಕು. ಆ ರೀತಿ ಆಗಬೇಕು ಅಂದರೆ ಇಲ್ಲೇ ಆದ ನಿಮ್ಮದೇ ಆದ ಸಂಸ್ಥೆ, ಇದು ನಂದಲ್ಲ ಸಂಸ್ಥೆ, ಇದು ನಿಮ್ಮ ಸಂಸ್ಥೆ. ನಿಮಗೇನು ಬೇಕೋ ಅವಕಾಶ ಇದ್ದಾಗ ಬಂದು ನಾನು ನೋಡಿ, ನಿಮ್ಮ ತಂದೆ ತಾಯಿಗಳು ಏನು ಕಷ್ಟಪಟ್ಟು ಫೀಸ್ ಕಟ್ಟಿದಾರೋ ಅಥವಾ ಇನ್ನೂ ಒಂದು ಏನೋ ಬೇಕಾಗ್ಬೋದು, ಯಾವುದೇ ವಿಷಯ ಇದ್ದರೂ ನಾನು ಸದಾಕಾಲ ನಿಮ್ಮ ಹಿಂದೆ ಇರ್ತೀನಿ, ನಿಮಗೆ ಪಾಠ ಪ್ರವಚನ ಮಾಡಿ. ಯಾಕೆ ಅಂದರೆ ಇವತ್ತಿನ ಯುಗದಲ್ಲಿ ರೆಕಮೆಂಡೇಷನ್ ಬೇಕೇ ಬೇಕಾಗುತ್ತೆ, ಇಲ್ಲದೆ ಅವ್ರ ಹಣನೂ ಬೇಕಾಗುತ್ತೆ. ಇವತ್ತು ನಾಗಲಕ್ಷ್ಮಿಯವರು ಆ ರೀತಿ ಆ ಒಂದು ಪೊಸಿಷನ್ಗೆ ಹೋಗಬೇಕು ಅಂದರೆ ಅವರಲ್ಲಿರ್ತಕ್ಕಂಥ ವಿನಯ. ಯಾರೇ ಒಂದು ಹೆಣ್ಣು ಮಗು ಏನು ಒಂದು ಕಲ್ಚರಲ್ ನಾವು ಕಲಿಸ್ತೀವಿ, ಇವತ್ತು ಬಿಹೇವಿಯರ್ ಅಂತೀವಿ. ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ಪ್ಲೇಸ್ಮೆಂಟ್ ಆಗುತ್ತೆ, ಇದ್ರ ಕೆಳಗಡೆ ಒಂದೇ ಸರಿ 1000 ಜನ ಎಕ್ಸಾಮ್ ಬರೀಬೋದು, ಅಂಥ ದೊಡ್ಡ ಹಾಲ್ ಇದೆ. ಇವತ್ತು 2000 ಜನ ದಿವಸಕ್ಕೆ ಇಲ್ಲಿ ಎಕ್ಸಾಮ್ ಬರೀತಾರೆ ಪ್ಲೇಸ್ಮೆಂಟ್ಗೆ. ನಿಮಗೆ ಪ್ಲೇಸ್ಮೆಂಟ್ ಬೇಕಾ? ನಮ್ಮ ಶೇಷಾದ್ರಿಯವರು ಇದ್ದಾರೆ, ಏನು ಬೇಕಾದ್ರು ಈ ಸಂಸ್ಥೆಗೆ ನಿಮ್ಮನ್ನೆಲ್ಲ
ಒಳ್ಳೆ ಜಾಗಕ್ಕೆ ಇವು ತಂದೆ ತಾಯಿಗಳು ತಂದು ಸೇರಿಸಿರೋದು ಏನೋ ಒಂದು ಆಗಬೇಕು ಅಂತ. ಅದು ನೀವು ಡಿಸಿಷನ್ ತಗೊಳ್ಳಿ ಇವಾಗಲೇ. ನಾನು ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಡಾಕ್ಟ್ರ್ ಯೋಗಣ್ಣರು ಹೇಳಿದ್ರು ಪ್ಯಾರಾಮೆಡಿಕಲ್ ತುಂಬ ಚೆನ್ನಾಗಿದೆ ಅಂತ. ಯಾವುದೇ ಮಾಡಿ ಎಲ್ಲ ಜಾಬೇ ಅದು. ಆದರೆ ಡಿಸಿಷನ್ ಇವಾಗ ತಗೋಬೇಕು ನೀವು. ಯಾಕೆಂದರೆ ಡಿಸಿಷನ್ ತಗೊಳ್ದಲ್ಲೇ ಇದ್ದಾಗ ಆಫ್ಟರ್ ಸೆಕೆಂಡ್ PUC ಆದಮೇಲೆ ತಿರುಗಿ ಕೇಳ್ತಾರೆ ಏನಾಗಬೇಕು ಅಂತ. ನನ್ನ ಹತ್ರಕ್ಕೆ ಬರ್ತಾರೆ, ಸ್ವಾಮೀಜಿ ಹುಡುಗನಿಗೆ ಏನು ಮಾಡ್ತೀರಾ ಅಂತ. ಮೆಡಿಕಲ್ ಸೀಟ್ ಕೇಳ್ತಾರೆ, 1 ಕೋಟಿ ಅಂತೀವಿ. ಇಂಜಿನಿಯರಿಂಗ್ ಕೇಳ್ತೀವಿ, 30 ಲಕ್ಷ ಅಂತಾರೆ. ಕ್ವಾಲಿಟಿ ಎಜುಕೇಷನ್ ಆಗ್ತಾ ಇದೆ. ಈ ಕ್ವಾಲಿಟಿ ಎಜುಕೇಷನ್ ಬೇಕೇ ಬೇಕಾಗುತ್ತೆ. ಇವತ್ತು ಕ್ವಾಲಿಟಿ ಇನ್ಸ್ಟಿಟ್ಯೂಷನ್ಸು ಇಲ್ದಲೇ ಇದ್ದರೆ ಕ್ವಾಲಿಟಿ ಸ್ಟೂಡೆಂಟ್ಸ್ ಬರೋದಿಲ್ಲ, ಬಿಹೇವಿಯರ್ ಇರಲ್ಲ. 50% ಅಷ್ಟೇ ಬುಕ್ಕಲ್ಲಿರೋದು. ಇನ್ನು 50% ನಮ್ಮ ತಂದೆ ತಾಯಿಗಳು ಏನು ಕಲಿಸಿದ್ದಾರೆ, ನಮ್ಮ ಸಂಸ್ಥೆ ಏನು ಕಲಿಸಿದೆ. ಜೈ ಶ್ರೀ ಗುರುದೇವ್ ಅಂತ ನಮ್ಮ ಒಂದು ಸ್ಲೋಗನ್ ಇದೆ. ಇವತ್ತು ನಮ್ಮ ಪ್ರಿನ್ಸಿಪಾಲ್ ಅದನ್ನು ಮರ್ತು ಬಿಟ್ಟಿದ್ದಾರೆ ಅಂತ ಕಾಣ್ತದೆ. ನಮ್ಮ ಯಾವುದೇ ಒಂದು ಸಂಸ್ಥೆಯಲ್ಲಿ ನಾವು ಬಾಲಗಂಗಾಧರನಾಥ ಸ್ವಾಮೀಜಿಯವ್ರನ್ನ ನೆನಪು ಮಾಡ್ಕೊಳ್ಳೋದಲ್ಲಿ ಯಾವುದೇ ಕಾರ್ಯಕ್ರಮ ಶುರು ಮಾಡಲ್ಲ. ಜೈ ಶ್ರೀ ಗುರುದೇವ್ ಅಂತ ಒಂದು ಸ್ಲೋಗನ್ ನಾವು ಇಟ್ಕೊಂಡಿರ್ತೀವಿ. ನೀವೆಲ್ಲೇ ಹೋಗಿ ನೀವು ಜೈ ಶ್ರೀ ಗುರುದೇವ್ ಅಂತ ಹೇಳಿ ನಿಮ್ಮ ಕೆಲಸ ನಿಮ್ಗೆ ಆಗೇ ಆಗುತ್ತೆ. ಯಾಕೆಂದರೆ ಒಂದು ಬೀಜಾಕ್ಷರ ಮಂತ್ರ. ಇವನು BGA ಸ್ಟೂಡೆಂಟ್ ಅಂತ ಯಾರು ಎರಡನೇ ಮಾತಾಡೋದೇ ಇಲ್ಲ. ನಿನ್ನೆ ಅಶೋಕು ಮೆಡಿಕಲ್ ಕಾಲೇಜ್ ಗ್ರ್ಯಾಜುಯೇಷನ್ ಡೇ, 200 ಡಾಕ್ಟರ್ಸ್ ಇದ್ದರು. 200 ಸರಿ ಸ್ವಾಮೀಜಿ ಅವರಿಗೆ ಜೈ ಶ್ರೀ ಗುರುದೇವ್ ಅಂತ ಹೇಳಿಸ್ಕೊಟ್ರು. ಇವತ್ತು ನಾವು ಈ ಸಂಸ್ಥೆ ಮೇಲೆ ನಿಮ್ಮ ತಂದೆ ತಾಯಿಗಳು ಏನು ಪ್ರೀತಿಯಿಂದ ತಂದು ಸೇರಿಸಿದ್ದಾರೆ, ಈ ಸಂಸ್ಥೆಗೆ ನೀವು ಹೆಸರು ತಗೋಬೇಕು, ನೀವು ಹೆಸರು ಮಾಡಬೇಕು. ನಮ್ಮಲ್ಲಿ ಯಾರು ಅಂಕ ಪಡೆದಿದ್ದಾರೆ, ಇವತ್ತು 98% ಹೋಗಿದೆ ಇವತ್ತು PUC. ಅದು ಇನ್ನೂ 100% ಆಗಲಿ. ಇಲ್ಲೇ ನಿಮಗೆ ಏನು ಬೇಕು, ಏನು ಓದಬೇಕು, ಇಲ್ಲೇ ಸಂಸ್ಥೆ ಇದೆ. ನಿಮಗೇನು ನಿಮ್ಮ ತಂದೆ ತಾಯಿಗಳು ಅಷ್ಟು ದುಡ್ಡು ಅಂತ ಅನ್ಕೋಬೇಡಿ. ನಾನಿದ್ದೀನಿ ಇಲ್ಲಿ. ನೀವು ಯಾವತ್ತೇ ತಂದೆ ತಾಯಿಗಳನ್ನ ಕರ್ಕೊಂಡು ಬಂದು ಧೈರ್ಯವಾಗಿ ನಾನು ಇಂಜಿನಿಯರಿಂಗ್ ಓದ್ತೀನಿ, ಮೆಡಿಕಲ್ ಓದ್ತೀನಿ ಅಂತ ನೀವು ಡಿಸಿಷನ್ ತಗೊಳ್ಳಿ. ನೀವು ಡಿಸಿಷನ್ ತಗೊಂಡು ನಿಮ್ಮ ತಂದೆ ಆ ಥರ ಓದಬೇಕು. ನೀವು ಮಾರ್ಕ್ಸು CET ನೀಟು ಅದೇನು ಬರ್ತದೋ ಬರಲಿ, ಆದರೆ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಇದ್ದೇ ಇರುತ್ತೆ. ನಿಮ್ಗೆ ಯಾವತ್ತು ಏನು ಮುಂದಕ್ಕೆ ಭವಿಷ್ಯ IAS ಓದಬೇಕಾ, IPS ಓದಬೇಕಾ, ಇಂಥದ್ದು ಓದಬೇಕು ಅಂತ ಬಂದು ನಮ್ಮನ್ನು ನೋಡಿ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ. ಹಣ ಸಹಾಯ ಅಲ್ಲದಲ್ಲೇ ಇರ್ಬೋದು. ಪರಿಚಯ ಅಂತರು, ಮೇಡಮ್ ಅಂತರು, ಇನ್ನೊಂಥವ್ರು 100 ಜನ ಇವತ್ತು ಆದಿಚುಂಚನಗಿರಿ ಮಠಕ್ಕೆ ಭಕ್ತಾದಿಗಳಿದ್ದಾರೆ, ಲೀಡರ್ಸ್ ಇದ್ದಾರೆ. ಅವರೆಲ್ಲ ಸಹಕಾರ ಇದ್ದೇ ಇರುತ್ತೆ ನಿಮ್ಮ ಮೇಲೆ. ನೀವು ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗಳಿಗೆ ಹೆಸರು ತರಬೇಕು. ಇನ್ನೂ 2 ವರ್ಷಗಳ ಕಾಲ ನೀವು ಇರ್ತೀರಾ. ಈ ಆಕ್ಟಿವಿಟೀಸ್ ಏನಿದೆಯೋ ಜೊತೆಗೆ ವಿದ್ಯಾ ಜೊತೆಗೆ ವಿನಯನೂ ಬೇಕಾ. ವಿದ್ಯಾ ದದಾತಿ ವಿನಯಂ, ವಿನಯಾಧ್ಯಾತಿ ಪಾತ್ರತ್ವಂ, ಪಾತ್ರತ್ವಂ ಧನ ಮಾಪ್ನೋತಿ, ಧನ ಧರ್ಮ ತತಸ್ಸುಖಂ. ನೋಡಿ, ನಮಗೆ ವಿದ್ಯೆ ಅನ್ನೋದೊಂದಿದ್ದರೆ ಎಲ್ಲನೂ ಸಿಗುತ್ತೆ. ಆ ಸರಸ್ವತಿ ಭಗವತಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆಶೀರ್ವಾದ ನಿಮಗೆ ಸದಾ ಕಾಲ ಇರಲಿ ಅಂತ ಹೇಳಿ ಇಷ್ಟೊತ್ತು ನೀವು ಕುಳಿತುಕೊಂಡಿದ್ದೀರಿ. ಎಲ್ಲರಿಗೂ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ನೀವು ಯಾವತ್ತೂ ಈ ಸಂಸ್ಥೆ ಮೇಲೆ ಇದೇ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರುದೇವ್.